ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ. ಎಸ್, 100% ತುಂಬ ಜನರ ಅಕೌಂಟಿಗೆ ಹಣ ಬಂದಿದೆ. ಹೌದು, ಈಗ ತುಂಬ ಜನ ಕೇಳಿದ ತಕ್ಷಣ ನಂಬಲ್ಲ. ಸರ್ ಸುಳ್ಳು, ನಮಗೆ ನಂಬಿಕೆ ಬರಲ್ಲ, ನಮ್ಗೆ ಗೊತ್ತಿದೆ ಹಣ ಜಮೆ ಆಗಿಲ್ಲ, ಎಂತ ಇಲ್ಲ ಅಂತ ಹೇಳ್ತೀರ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾರಿಗೆ ಹಣ ಜಮೆ ಆಗಿದೆ, ಏನು ಕತೆ, ಕಂಪ್ಲೀಟ್ಲಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊನೆವರೆಗೂ ನೋಡಿ. ಹಾಗಾದರೆ ತುಂಬ ಜನ ನಾನು ಹೇಳುವಂಥದ್ದು, ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗಿಲ್ಲ ಅಂತಂದರೆ ಯಾಕೆ ಹಣ ಜಮೆ ಆಗಿಲ್ಲ, ಏನು ಮಾಡಬೇಕು ಅಂದರೆ ಒಂದಿಷ್ಟು ಥಿಂಗ್ಸ್ ಇರುತ್ತೆ. ಈಗ ಈ ರೀತಿ ಮಾಡಿದರೆ ಹಿಂಗೆ ಹಣ ಜಮೆ ಆಗುತ್ತೆ, ಈ ರೀತಿ ಮಾಡಿದರೆ ಹಿಂಗೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಇರುತ್ತೆ. ಅಂದರೆ ಈಗ ಒಂದಿಷ್ಟು ಜನರಿಗೆ ಗೊತ್ತಿರುತ್ತೆ ಹಿಂಗೆ ಮಾಡಿದರೆ ಹಿಂಗೆ ಹಣ ಜಮೆ ಆಗುತ್ತೆ. ಆದರೆ ಕೆಲವರಿಗೆ ಗೊತ್ತಿರಲ್ಲ, ಕೆಲವರಿಗೆ ಇನ್ಫಾರ್ಮೇಷನ್ ಇಲ್ಲ, ಕೆಲವರಿಗೆ ಅದ್ರ ಐಡಿಯಾನೇ ಇಲ್ಲ. ನಾವು ಏನು ಮಾಡೋದು, ನಮ್ಗೆ ಹಣ ಬರ್ತಾ ಇಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಎಕ್ಸೆಟ್ರಾ ಅಂತ ಹೇಳ್ತಾನೆ ಇರ್ತಾರೆ. ನಾನು ಅಂಥವ್ರಿಗೆ ಹೇಳುವಂಥದ್ದಿಷ್ಟೇ, ಫಸ್ಟ್ಲಿ ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಹೇಳ್ತಾ ಇರುವಂಥದ್ದು. ಯಾಕಂತಂದರೆ ನೀವು ಆ ರೀತಿ ಅಪ್ಡೇಟನ್ನು ಮಾಡಿಲ್ಲ ಅಥವಾ ಆ ರೀತಿ ಅಪ್ಡೇಟ್ಗಳನ್ನ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ಒಂದು ನಯ ಪೈಸೆ ಕೂಡ ಹಣ ಜಮೆ ಆಗಲ್ಲ. ಯಾಕಂತಂದರೆ ಎಟ್ ಪ್ರೆಸೆಂಟ್ ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಗೆ ಆ ರೀತಿ ಅಪ್ಡೇಟನ್ನು ಮಾಡಲೇಬೇಕು. ಆ ರೀತಿ ಅಪ್ಡೇಟ್ ಮ್ಯಾಂಡೇಟ್ರಿ, ಕಡ್ಡಾಯವಾಗಿ ಮಾಡಲೇಬೇಕು. ಮ್ಯಾಂಡೇಟ್ರಿ ಅಂತಂದರೆ ಆ ಲೆವೆಲಿಗೆ ನೀವು ಕಡ್ಡಾಯವಾಗಿ ಮಾಡಿಲ್ಲ ಅಂತಂದರೆ ಜಮೆ ಆಗಲ್ಲ, ಹಣ ಜಮೆ ಆಗಲ್ಲ. 100% ಹಣ ಜಮೆ ಆಗಲ್ಲ. ಯಾಕಂತಂದರೆ ಐ ಥಿಂಕ್ ನನ್ನ ಒಪಿನಿಯನ್ ಏನಪ್ಪ ಅಂತಂದರೆ, ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು, ಆಧಾರ್ ಕಾರ್ಡ್ ಅಪ್ಡೇಟನ್ನು ಪ್ರತಿಯೊಬ್ಬರು ಕೂಡ ಕರೆಕ್ಟ್ಲಿ ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ಮಾತ್ರ ನಿಮ್ಗೆ ಹಣ ಜಮೆ ಆಗುವಂಥದ್ದು. ಇಲ್ಲ ಅಂತಂದರೆ ಜಮೆ ಆಗಲ್ಲ. ಐ ಥಿಂಕ್ ಎಲ್ರಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಏನು ಕರೆಕ್ಟಾಗಿ ಗೊತ್ತಿದೆ. ಆದರೆ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಏನಂತಂದರೆ, ಕರೆಕ್ಟಾಗಿ ನಾನು ಹೇಳುವಂಥ ರೀತಿಯಲ್ಲಿ ಮಾಡಿಕೊಂಡ್ರೆ ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬಹುದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್ ಅನ್ನುವಂಥದ್ದು ನಾನು ಹೇಳ್ತಾ ಇರುವಂಥದ್ದು. ಹಾಗಾಗಿ ತಲೆ ಕೆಡಿಸ್ಕೊಂಡು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಬೇಡ. ಆ್ಯಂಡ್ ಪ್ರತಿಯೊಬ್ಬರು ಅಕೌಂಟಿಗೆ ಹಣ ಜಮೆ ಆಗಲಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಆ್ಯಂಡ್ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗ್ತಾಯಿದೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಲಿಟ್ರಲಿ ಹೇಳ್ತೀನಲ್ಲ, ಸಿಕ್ಕಾಪಟ್ಟೆ ಜನರಿಗೆ ಹಣ ಜಮೆ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಜನರಿಗೆ ಅಟ್ ಪ್ರೆಸೆಂಟ್ಲಿ ಕ್ರೆಡಿಟ್ ಆಗ್ತಾಯಿದೆ ಅನ್ನುವಂಥದ್ದು ಮೈ ಒಪಿನಿಯನ್. ಅಂದರೆ ನನ್ನ ಒಪಿನಿಯನ್ ಅಂತಲ್ಲ, ಸರ್ಕಾರ ಹೇಳ್ತಾ ಇರುವಂಥದ್ದು. ಆ್ಯಂಡ್ ಇಲ್ಲಿ ಸರ್ಕಾರ ಇದರಲ್ಲಿ ಸಕ್ಸೀಡ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಫಸ್ಟ್ NCPI ಮ್ಯಾಪಿಂಗ್, ರೇಷನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಎಕ್ಸೆಟ್ರಾ ಇದನ್ನೆಲ್ಲ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಅಷ್ಟೇ ನಾನು ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ತಿಲ್ಲ. ಆ್ಯಂಡ್ ಪ್ರತಿಯೊಬ್ಬರು ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡಿಕೊಂಡ್ರೆ ಈಸಿಯಾಗಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಈ ಒಂದು ಯೋಜನೆ, ಈ ಒಂದು ಸ್ಕೀಮ್ಸ್ಗಳ ಮೂಲಕ ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ. ಆದರೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ, ಮೇಯ್ನಾಗಿ ಹೇಳ್ತಾನೆ ಇರ್ತೀನಿ, ಹಾಗೆ ನೀವು ಅಪ್ಡೇಟನ್ನು ಮಾಡಿದರೆ ಮಾತ್ರ, ಅದೇ ಅರ್ಧಂಬರ್ಧ ಮಾಡಿಬಿಟ್ಟು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಂದ್ರೆ ಆಗಲ್ಲ. ಹಾಗಾಗಿ ಕಂಪ್ಲೀಟ್ಲಿ ಒಂದು ಒಳ್ಳೆ ಅಪ್ಡೇಟನ್ನು ಮಾಡಿದರೆ ಐ ಥಿಂಕ್ ಸಕ್ಸಸ್ ಆರಾಮ್ಸೆ ಸಿಗುತ್ತೆ. ಇಲ್ಲ ಅಂತಂದರೆ ಅದು ನೀವು ಹಣವನ್ನು ಪಡ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಎಲ್ಲದನ್ನೂ ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳಿ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ತಿಲ್ಲ. ಕಂಪ್ಲೀಟ್ಲಿ ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ. ಆ್ಯಂಡ್ ಐ ಥಿಂಕ್ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ತಿಲ್ಲ. ಕಂಪ್ಲೀಟ್ಲಿ ಎಲ್ಲ ಅಪ್ಡೇಟನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಅಂಥದ್ದಲ್ಲ. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದು, ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ತಿಳಿಸಿ. ಪ್ರತಿಯೊಂದು ಮ್ಯಾಟ್ರ್ ಆಗ್ತದೆ. ಹಾಗಾಗಿ ಅದನ್ನೆಲ್ಲ ಮಾಡಿದರೆ 100% ಖಂಡಿತವಾಗ್ಲೂ ಎಲ್ರಿಗೂ ಹೇಳುವಂಥದ್ದು, ನೀವು ಖಂಡಿತವಾಗ್ಲೂ ತಿಂಗಳ ಕಮ್ಮಿ ಅಂತಂದರೂ ಕೂಡ, ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ, ಮಿನಿಮಮ್ 2,000-3,000 ರೂಪಾಯಿ ಆರಾಮ್ಸೆ ಪಡ್ಕೊಂಡು, 2ರಿಂದ ಆರಾಮ್ಸೆ. ಬೇಕಂದ್ರೆ ನೀವು ಇನ್ನೂ ಕಮ್ಮಿ ಬೇಕಾದರೆ ಇಟ್ಕೊಳ್ಳಿ, ಆದರೆ ಜಾಸ್ತಿನೇ ಹೇಳ್ತಾ ಇದ್ದೀನಿ ನಾನು. 100% ಹಣ ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯಿಲ್ಲ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ಮೈ ಪರ್ಸ್ನಲ್ ಒಪಿನಿಯನ್ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಈಸಿಲಿ ಮೈ ಥಿಂಗ್ ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನೀವು ಆ ಕೆಲಸ ಏನು ಮಾಡ್ತಾಯಿದ್ದೀರಿ ಅದನ್ನು ಕರೆಕ್ಟಾಗಿ ಮಾಡಿ, 100% ಆಗಿ ಮಾಡಿ. ಖಂಡಿತವಾಗ್ಲೂ ನೀವು ಸಕ್ಸೀಡ್ ಆಗ್ತೀರಾ ಅನ್ನುವಂಥದ್ದು ನನ್ನ ಒಂದು ಲೈಫಲ್ಲಿ ನನ್ನ ಒಂದು ಪರ್ಸ್ನಲ್ ಥಿಂಗ್. ಹಾಗಾಗಿ ನಾನು ಹೇಳುವಂಥದ್ದು ಏನಂತಂದರೆ, ಖಂಡಿತವಾಗ್ಲೂ ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ಈಗ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಳುವಂಥದ್ದು ಶ್ರದ್ಧೆಯಿಂದ ಮಾಡಿ. ಏನೇನು ಅಪ್ಡೇಟ್ ಇದೆ, ಏನೇನು ಇದಿದೆ ಅಂದರೆ ಏನೇನು ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ, ಅದನ್ನು ಕಂಪ್ಲೀಟ್ಲಿ ಶ್ರದ್ಧೆಯಿಂದ ಮಾಡಿ.
100% ಆಗಿ ನಿಮ್ಮ ಗಿವ್ ಯುವರ್ 100%, ಅಂದರೆ ನಿಮ್ಮ ಒಂದು 100% ಆ ಒಂದು ಕೆಲಸದ ಮೇಲೆ ಕೊಡಿ. ನೋಡಿ ಬೇಕಾದ್ರೆ ನೀವು ಅದಾದಮೇಲೆ ಒಂಥರ ನಿಮಗೆ 100% ಹಣ ಜಮೆ ಆಗಿ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯವಿಲ್ಲ. ಮತ್ತು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಜಾಸ್ತಿ. ಅಯ್ಯೋ ಹಣ ಜಮೆ ಆಗಿಲ್ಲ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗುತ್ತೋ ಇಲ್ವೋ, ಹಾಗೆ ಹೀಗೆ. ನೋ ವೇ. 100% ಎಲ್ಲರೂ ಕೂಡ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯವಿಲ್ಲ. ಪ್ರತಿಯೊಬ್ಬರಿಗೂ ಹಣ ಬರುತ್ತೆ. ಒಂದು ವಿಚಾರ ನಾನು ಎಲ್ರಿಗೂ ಹೇಳುವಂಥ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ವಾಟ್ ಎವರ್ ಇಟ್ ಈಸ್, ಎಲ್ಲ ಹಣವನ್ನು ಕೂಡ ಪಡ್ಕೊಳ್ಬೋದು. ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ. ನಾನು ಎಲ್ರಿಗೂ ಹೇಳುವಂಥದ್ದು, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು. ಹಾಗಾಗಿ ದಯವಿಟ್ಟು ನಮ್ಮೊಂದು ಆಶೆ ನಿಮಗೆ ಮೇಯ್ನ್ಲಿ ಥಿಂಗ್ ಏನಪ್ಪ ಅಂತಂದರೆ, ಎಲ್ಲ ರೀತಿಯ ಒಂದು ಮಾಹಿತಿ ಬೇಕಂತಂದರೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾನೆ ಇರ್ತೀನಿ, ಪ್ರತಿಯೊಬ್ಬರು ಕೂಡ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು ನನ್ನ ಕರ್ತವ್ಯ, ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಹಾಗೆ ಎಲ್ಲ ರೀತಿಯ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಮಾಡಿ. ಆ್ಯಂಡ್ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ನನಗೆ ತಿಳಿಸ್ಕೊಡಿ. ಆ್ಯಂಡ್ ಇನ್ನೊಂದು ವಿಚಾರ, ಯಾರ್ಯಾರು ಹಣವನ್ನು ಪಡ್ಕೊಂಡಿಲ್ಲ ಅದನ್ನು ಮಾಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತಾ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ದಯವಿಟ್ಟು ತಿಳಿಸ್ಕೊಡಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತೀನಿ. ಯಾಕಂತಂದರೆ ಅವ್ರಿಗೆ ಹಣ ಜಮೆ ಆಗಿಲ್ಲ, ಇವ್ರಿಗೆ ಹಣ ಜಮೆ ಆಗಿಲ್ಲ, ಅದಲ್ಲ. 100% ಆಗಿ ಎಲ್ರಿಗೂ ಹಣ ಜಮೆ ಆಗಬೇಕು, ಎಲ್ರಿಗೂ ಒಳ್ಳೆಯದಾಗಬೇಕು. ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ಹೇಳ್ತಾ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಯಾಕಂತಂದರೆ ತುಂಬ ಜನ ಹೇಳ್ತೀರಾ, ನಮ್ಗೆ ಹಣ ಬಂದಿಲ್ಲ ಸರ್, ಹಣ ಜಮೆ ಆಗಿಲ್ಲ ಸರ್ ಅಂತ. ಅದನ್ನ ಕೇಳುವಾಗ ತುಂಬ ಬೇಜಾರಾಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಯ್ನ್ ಥಿಂಗ್ ಏನಪ್ಪ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೇಳುವಂಥದ್ದಷ್ಟು, ಯು ಕ್ಯಾನ್ ಡೂ ಇಟ್. ಪ್ರತಿಯೊಂದನ್ನು ಕೂಡ ಲೈಫಲ್ಲಿ ನೀವು ಮಾಡ್ಬೋದು. ಹಾಗಲ್ಲ ಅಂತ ಯಾವುದನ್ನು ಕೂಡ ಲೈಫಲ್ಲಿ ಇಟ್ಕೊಳ್ಬೇಡಿ. ಐ ಕ್ಯಾನ್ ಡೂ ಇಟ್, ನಾನು ಮಾಡ್ತೀನಿ ಅನ್ನುವಂಥ ಕೆಪಾಸಿಟಿಯನ್ನು ಇಟ್ಕೊಳ್ಳಿ ಲೈಫಲ್ಲಿ. ಮೂವ್ ಆನ್. ಲೈಫಲ್ಲಿ ನೀವು ಮುಂದೆ ಹೋಗ್ತಾ ಇರಿ. ಒಂದಲ್ಲ ಒಂದಿನ ಖಂಡಿತವಾಗ್ಲೂ ಈ ಒಂದು ಯೋಜನೆಗಳಲ್ಲಿ ನಾನು ಹೇಳುವಂಥದ್ದು, ಹಣ ಜಮೆ ಆಗುತ್ತೆ. ಒಂದಲ್ಲ ಒಂದಿನಲ್ಲಿ ಬೇಕಾಗಿಲ್ಲ. ಈ ಒಂದು ಯೋಜನೆಗಳಲ್ಲಿ ಸಿಂಪಲ್ ಆಗಿ ನೀವು ಅರ್ಜಿ ಹಾಕಿಬಿಟ್ಟು ಕ್ಲಿಯರ್ ಆಗಿದ್ದರೆ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದರೆ, ಈಸಿಲಿ ನಿಮ್ಗೆ ಹಣ ಜಮೆ ಆಗುತ್ತೆ, ಪೇ ಆಗುತ್ತೆ ಈಸಿಲಿ. ಇದು ನಾನು ಹೇಳುವಂಥದ್ದು, ಈಸಿಯಾಗಿ ಹೇಳುವಂಥದ್ದು. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯವಿಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಸಿಗೋಣ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಸಿಗೋಣ.